ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026 ಏಪ್ರಿಲ್ 17 ಅಕ್ಷಯ ಅಮಾವಾಸ್ಯೆ ಅಥವಾ ವೈಶಾಖ ಅಮಾವಾಸ್ಯೆ. ಈ ದಿನ ರಾತ್ರಿ ಮಲಗುವ ಮೊದಲು ಈ ಗ್ಯಾಸ್ ಸ್ಟವ್ ಕೆಳಗಡೆ ಇಡಿ ಸಾಕು. ಬೆಳಗಾಗುವಷ್ಟರಲ್ಲಿ ಲಕ್ಷ್ಮೀದೇವಿ ಕೋಟಿಗಟ್ಟಲೆ ಹಣವನ್ನು ಸುರಿಸುತ್ತಾಳೆ. ನಿಮ್ಮ ನೀರಿನ ಕೊರತೆಯನ್ನು ನೀಗಿಸುತ್ತದೆ. ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಈ ದಿನ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ದಿನ. ನಾವೆಲ್ಲರೂ ತುಂಬ ಕಷ್ಟಪಟ್ಟು ಸಂಪಾದಿಸುತ್ತೇವೆ, ಆದರೆ ಈ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ. ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತಿವೆ. ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಆರ್ಥಿಕ ತೊಂದರೆಗಳು ಕಾಡುತ್ತಿವೆ ಎಂದು ಅನೇಕರು ಚಿಂತಿಸುತ್ತಾರೆ. ಆದರೆ ನಮ್ಮ ಪುರಾಣಗಳು ಮತ್ತು ಶಾಸ್ತ್ರಗಳ ಪ್ರಕಾರ ನಮ್ಮ ಮನೆಯಲ್ಲಿ ನಮಗೆ ತಿಳಿಯದೆ ನಾವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳು ಅಥವಾ ನಾವು ಪಾಲಿಸದ ಕೆಲವು ನಿಯಮಗಳಿಂದಲೇ ಈ ದಾರಿದ್ರ್ಯ ನಮ್ಮನ್ನು ಕಾಡುತ್ತದೆ. ಮುಖ್ಯವಾಗಿ ನಮ್ಮ ಅಡುಗೆ ಮನೆ ಲಕ್ಷ್ಮೀದೇವಿ ನೆಲೆಸಿರುವ ಅದ್ಭುತ ಸ್ಥಳ. ಅಡುಗೆ ಮನೆಯಲ್ಲಿರುವ ಗ್ಯಾಸ್ ಸ್ಟವ್ ಕೇವಲ ಅಡುಗೆ ಮಾಡುವ ವಸ್ತುವಲ್ಲ, ಅದು ಸಾಕ್ಷಾತ್ ಅಗ್ನಿದೇವನ ಸ್ವರೂಪ ಮತ್ತು ನಮ್ಮ ಹೊಟ್ಟೆ ತುಂಬಿಸುವ ಅನ್ನಪೂರ್ಣ ದೇವಿಗೆ ವಿಶೇಷವಾದ ಈ ಗ್ಯಾಸ್ ಸ್ಟವ್ ವಿಷಯದಲ್ಲಿ ನಾವು ಎಷ್ಟು ಜಾಗರೂಕರಾಗಿರುತ್ತೇವೆಯೋ ಅಷ್ಟು ಲಕ್ಷ್ಮೀ ಕಟಾಕ್ಷ ನಮ್ಮ ಮೇಲಿರುತ್ತದೆ. ಮುಖ್ಯವಾಗಿ ಈ ದಿನ ರಾತ್ರಿ ಮಲಗುವ ಮೊದಲು ಗ್ಯಾಸ್ ಸ್ಟವ್ ಕೆಳಗೆ ಇದನ್ನು ಇಟ್ಟರೆ ಸಾಕು. ಲಕ್ಷ್ಮೀದೇವಿಯ ಅನುಗ್ರಹ ಸಿಗುತ್ತದೆ ಎಂದು ಸಿದ್ಧಶಾಸ್ತ್ರ ಹೇಳುತ್ತದೆ. ಇದು ಬಹಳ ಶಕ್ತಿಶಾಲಿ ಪರಿಹಾರ. ಇದನ್ನು ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ಹೋಗಿ ಬೆಳಗಾಗುವಷ್ಟರಲ್ಲಿ ಲಕ್ಷ್ಮೀದೇವಿಯ ಅನುಗ್ರಹ ನಿಮ್ಮ ಮನೆಯ ಮೇಲೆ ಮಳೆಯಂತೆ ಸುರಿಯುತ್ತದೆ. ಹಾಗಾದರೆ ಈ ದಿನ ರಾತ್ರಿ ಗ್ಯಾಸ್ ಸ್ಟವ್ ಕೆಳಗೆ ಏನನ್ನು ಇಡಬೇಕು, ಏನನ್ನು ಇಟ್ಟರೆ ಹಣದ ಸಮಸ್ಯೆಗಳು ದೂರವಾಗಿ ಧನಲಾಭ ಸಿಗುತ್ತದೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ನೋಡಿದರೆ ಅರ್ಥವಾಗುವುದಿಲ್ಲ. ಆದ್ದರಿಂದ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡಿ. ಇನ್ನು ವಿಡಿಯೋಗೆ ಬಂದರೆ, ಪರಿಹಾರ ಮಾಡಲು ನಮಗೆ ಬೇಕಾದ ವಸ್ತುಗಳು ನಮ್ಮ ಮನೆಯಲ್ಲಿ ಸುಲಭವಾಗಿ ಸಿಗುತ್ತವೆ. ಒಂದು ಸಣ್ಣ ತಟ್ಟೆ, ಸ್ವಲ್ಪ ಅರಿಶಿನ ಕುಂಕುಮ, ಒಂದು ದಾಸವಾಳದ ಎಲೆ, ಕೆಲವು ಸಾಸಿವೆ ಮತ್ತು ಒಂದು ಸಣ್ಣ ಬೆಲ್ಲದ ತುಂಡು. ಈ ಎಲ್ಲ ವಸ್ತುಗಳು ಆಧ್ಯಾತ್ಮಿಕವಾಗಿ ಬಹಳ ಶಕ್ತಿಯುತವಾಗಿವೆ. ಈಗ ಪರಿಹಾರವನ್ನು ಹೇಗೆ ಮಾಡಬೇಕೆಂದು ವಿವರವಾಗಿ ಹೇಳ್ತೀನಿ. ಈ ದಿನ ರಾತ್ರಿ ನೀವು ಊಟ ಮುಗಿಸಿ ಅಡುಗೆ ಮನೆಯಲ್ಲಿ ಸ್ವಚ್ಛಗೊಳಿಸಿದ ನಂತರ ಮಲಗುವ ಮೊದಲು ಈ ಕೆಲಸವನ್ನು ಮಾಡಬೇಕು. ಏನೂ ಇಲ್ಲ, ಮೊದಲು ಒಂದು ಸಣ್ಣ ತಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ನಿಮಗೆ ಬಟ್ಟಲು ತುಂಬ ಉಪ್ಪನ್ನು ತೆಗೆದು ಆ ತಟ್ಟೆಯಲ್ಲಿ ಹಾಕಿ. ಸಮುದ್ರ ಗರ್ಭದಿಂದ ಹುಟ್ಟಿದ ಉಪ್ಪು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಎಂದು ನಮಗೆಲ್ಲರಿಗೂ ಗೊತ್ತು. ಆದ್ದರಿಂದ ಉಪ್ಪನ್ನು ಎಂದಿಗೂ ಕೆಳಗೆ ಚೆಲ್ಲಬಾರದು, ಕಾಲಿನಿಂದ ತುಳಿಯಬಾರದು ಎಂದು ಹಿರಿಯರು ಹೇಳುತ್ತಿರುತ್ತಾರೆ. ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಒಂದು ಹಿಡಿ ಉಪ್ಪು ಹಾಕಿ ಎಲೆಯ ಮೇಲೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮವನ್ನು ಚಿಮುಕಿಸಿ. ಅರಿಶಿನ ಕುಂಕುಮ ಮಂಗಳಕರವಾದವು. ಅವು ಎಲ್ಲೆಲ್ಲಿ ಇರುತ್ತವೆಯೋ ಅಲ್ಲಿ ಶುಭವಾಗುತ್ತದೆ. ಈಗ ಎಲೆ ಅರಿಶಿನ ಕುಂಕುಮದ ಮೇಲೆ ಒಂದು ದಾಸವಾಳದ ಎಲೆಯನ್ನು ಇಡಿ. ದಾಸವಾಳದ ಹೂವೆಂದರೆ ದೇವಿಗೆ ತುಂಬ ಇಷ್ಟ. ದಾಸವಾಳದ ಎಲೆಗಳಲ್ಲಿಯೂ ಅಷ್ಟೇ ಶಕ್ತಿ ಅಡಗಿರುತ್ತದೆ. ದಾಸವಾಳದ ಎಲೆ ನಮ್ಮ ಕಷ್ಟಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದೆ. ಹಣವನ್ನು ಆಕರ್ಷಿಸುವ ಶಕ್ತಿ ಇರುವುದರಿಂದ ಈ ಎಲೆಯನ್ನು ಮೇಲಿಟ್ಟ ನಂತರ ಎಲೆಯ ಮೇಲೆ ಕೆಲವು ಸಾಸಿವೆಗಳನ್ನು ಹಾಕಬೇಕು. ಸಾಸಿವೆಗಳು ಮನೆಯಲ್ಲಿರುವ ದುಷ್ಟಶಕ್ತಿಗಳನ್ನು, ನರದೃಷ್ಟಿಗಳನ್ನು ದೂರ ಮಾಡಲು ಅದ್ಭುತವಾಗಿ ಕೆಲಸ ಮಾಡುತ್ತವೆ. ಸಾಸಿವೆಗಳು ಇರುವ ಜಾಗದಲ್ಲಿ ಯಾವುದೇ ಕೆಟ್ಟ ಶಕ್ತಿ ಬರುವುದಿಲ್ಲ. ಸಾಸಿವೆಗಳು ನಮ್ಮ ಕಷ್ಟಗಳನ್ನು ಬಹಳ ಸುಲಭವಾಗಿ ತೆಗೆದುಹಾಕುತ್ತವೆ. ಆದ್ದರಿಂದ ಸಾಸಿವೆಗಳನ್ನು ಹಾಕಿ. ನಂತರ ಆ ಪಕ್ಕದಲ್ಲಿ ಒಂದು ಸಣ್ಣ ಬೆಲ್ಲದ ತುಂಡನ್ನು ಇಡಿ. ಬಲವು ಸಿಹಿಯ ಸಂಕೇತ. ನಮ್ಮ ಜೀವನದಲ್ಲಿಯೂ ಸಿಹಿಯಂತಹ ಸಂತೋಷಗಳು ಬರಬೇಕು ಮತ್ತು ಆನಂದವು ತುಂಬಿ ಹರಿಯಬೇಕೆಂದು ಬಯಸುತ್ತಾ ಈ ಬೆಲ್ಲದ ತುಂಡನ್ನು ಅಲ್ಲಿಡಬೇಕು. ಹೀಗೆ ಸಿದ್ಧಪಡಿಸಿಕೊಂಡ ಆ ಪ್ಲೇಟನ್ನು ನಿಧಾನವಾಗಿ ತೆಗೆದುಕೊಂಡು ಹೋಗಿ ನಿಮ್ಮ ಗ್ಯಾಸ್ ಸ್ಟವ್ ಕೆಳಗೆ, ಅಂದರೆ ಮಧ್ಯದಲ್ಲಿ, ಯಾರಿಗೂ ಕಾಣದಂತೆ ಎಚ್ಚರಿಕೆಯಿಂದ ಇಡಬೇಕು. ಹೀಗೆ ಸ್ಟವ್ ಕೆಳಗೆ ಏಕೆ ಇಡಬೇಕು ಎಂಬ ಸಂದೇಹ ನಿಮಗೆ ಬರಬಹುದು. ನಮ್ಮ ಮನೆಯ ಮುಖ್ಯ ಶಕ್ತಿ ಕೇಂದ್ರ ಅಡುಗೆ ಮನೆ. ಅದರಲ್ಲಿ ಗ್ಯಾಸ್ ಸ್ಟವ್ ಎಂದರೆ ಅಗ್ನಿಹೋತ್ರ. ಎಲ್ಲಿ ಬೆಂಕಿ ಹುರಿಯುತ್ತದೆಯೋ ಅಲ್ಲಿ ದೈವಿಕ ಶಕ್ತಿ ಇರುತ್ತದೆ. ರಾತ್ರಿ ಇಡೀ ಈ ಶಕ್ತಿಶಾಲಿ ವಸ್ತುಗಳಾದ ಉಪ್ಪು, ಅರಿಶಿನ, ಸಾಸಿವೆ, ಬೆಲ್ಲ ಈ ವಸ್ತುಗಳನ್ನು ಗ್ಯಾಸ್ ಸ್ಟವ್ ಕೆಳಗೆ ಇರುವುದರಿಂದ ಆ ಸುತ್ತಮುತ್ತಲಿನ ಎಲ್ಲ ನಕಾರಾತ್ಮಕ ಕ್ಷೇತ್ರಗಳು ದೂರವಾಗುತ್ತೆ. ಉಪ್ಪು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಸಾಸಿವೆ ದೃಷ್ಟಿಯನ್ನು ಹೋಗುತ್ತದೆ. ಮರುದಿನ ಬೆಳಿಗ್ಗೆ ಏಳುವ ಹೊತ್ತಿಗೆ ನಿಮ್ಮ ಅಡುಗೆ ಮನೆಯನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ.
ಹಣವನ್ನು ಆಕರ್ಷಿಸಲು ಇದು ಬಹಳಷ್ಟು ಸಹಾಯ ಮಾಡುತ್ತದೆ. ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಆ ತಟ್ಟೆಯನ್ನು ತೆಗೆದು ಅದರಲ್ಲಿರುವ ವಸ್ತುಗಳನ್ನು ಯಾವುದಾದರೂ ಮರದ ಬುಡದಲ್ಲಿಯೋ ಅಥವಾ ಹರಿಯುವ ನೀರಿನಲ್ಲಿಯೋ ಹಾಕಬಹುದು. ಈ ದಿನಗಳಲ್ಲಿ ಅನೇಕ ಜನರು ರಾತ್ರಿ ಅಡುಗೆ ಮುಗಿದ ತಕ್ಷಣ ಆ ಪಾತ್ರೆಗಳು, ಬಾಣಲೆಗಳು ಎಲ್ಲವನ್ನ ಸ್ಟವ್ ಮೇಲೆ ಹಾಗೆಯೇ ಬಿಟ್ಟು ಸ್ಟವ್ ಒರೆಸದೆ ಮಲಗುತ್ತಾರೆ. ಇದು ಬಹಳ ದೊಡ್ಡ ತಪ್ಪು. ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತದೆ. ಎಣ್ಣೆ ಕಲೆಗಳಿಂದ ತುಂಬಿದ ಗ್ಯಾಸ್ ಸ್ಟವ್ ಅನ್ನು ಹಾಗೆ ಬಿಡುವುದು ದಾರಿದ್ರ್ಯವನ್ನು ಆಹ್ವಾನಿಸಿದಂತೆ. ಗ್ಯಾಸ್ ಸ್ಟವ್ ಲಕ್ಷ್ಮೀ ದೇವಿಯ ಸ್ವರೂಪವಾಗಿರುವುದರಿಂದ ರಾತ್ರಿ ಮಲಗುವ ಮೊದಲು ಅದನ್ನು ಸ್ವಚ್ಛವಾಗಿ ಒರೆಸಬೇಕು. ಸ್ಟವ್ ಮೇಲೆ ಯಾವುದೇ ಪಾತ್ರೆಗಳನ್ನು ಇಡದೆ ಖಾಲಿಯಾಗಿ ಇಡಬೇಕು. ಕೆಲವರು ಗ್ಯಾಸ್ ಸ್ಟವ್ ಮೇಲೆ ಅನಗತ್ಯ ವಸ್ತುಗಳನ್ನಿಡುತ್ತಾರೆ. ಔಷಧಿ ಬಾಟಲಿಗಳಂಥ ವಸ್ತುಗಳನ್ನು ಇಡುತ್ತಾರೆ. ಅದು ಒಳ್ಳೆಯದಲ್ಲ. ಗ್ಯಾಸ್ ಸ್ಟವ್ ಯಾವಾಗಲೂ ಹೊಳೆಯುತ್ತಿರಬೇಕು. ಆಗ ಮಾತ್ರ ನಿಮ್ಮ ಜೀವನವು ಹೊಳೆಯುತ್ತದೆ. ಮುಖ್ಯವಾಗಿ ಬರ್ನರ್ಗಳನ್ನು ಸಹ ಆಗಾಗ ಸ್ವಚ್ಛಗೊಳಿಸುತ್ತಿರಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಸರಿಯಾಗಿ ಆಗದಿದ್ದರೆ ಅದು ಮನೆಯಲ್ಲಿ ಜಗಳಗಳಿಗೆ ಮತ್ತು ಆರ್ಥಿಕ ತೊಂದರೆಗಳಿಗೆ ಕಾರಣವಾಗುತ್ತದೆ. ಇನ್ನು ಬೆಳಗ್ಗೆ ನೀವು ಮಾಡಬೇಕಾದ ಮತ್ತೊಂದು ಪ್ರಮುಖ ಕೆಲಸದ ಬಗ್ಗೆ ಮಾತನಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಅಡುಗೆ ಮನೆಗೆ ಹೋಗಿ ಗ್ಯಾಸ್ ಸ್ಟವ್ಗೆ ನಮಸ್ಕರಿಸಬೇಕು. ಅಡುಗೆ ಪ್ರಾರಂಭಿಸುವ ಮೊದಲು ಸ್ಟವ್ ಮೇಲೆ ಸ್ವಲ್ಪ ನೀರು ಚಿಮುಕಿಸಿ ಅಥವಾ ಸ್ವಲ್ಪ ಸ್ಟವ್ವನ್ನು ಒರೆಸಿ. ಸಾಧ್ಯವಾದರೆ ಸ್ಟವ್ನ 2 ಬದಿಗಳಲ್ಲಿ ಸಣ್ಣ ರಂಗೋಲಿ ಹಾಕಿ ನಂತರ ಸ್ಟವ್ ಹಚ್ಚಿ. ಮೊದಲ ಬಾರಿಗೆ ಚಹಾ ಮಾಡದೆ ಹಾಲು ಉಕ್ಕಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಒಂದು ಸಣ್ಣ ಪಾತ್ರೆಯಲ್ಲಿ ಹಾಲು ಹಾಕಿ ಅದು ಉಕ್ಕಿ ಕೆಳಗೆ ಬೀಳುವಂತೆ ಕಾಯಿಸಿ. ಹಾಲು ಉಕ್ಕುವುದು ಸಮೃದ್ಧಿಯ ಸಂಕೇತ. ಹಾಗೆಯೇ ಹಾಲು ಉಕ್ಕಿ ಪಾತ್ರೆಯಿಂದ ಹೊರಬರುವಂತೆ ನಮ್ಮ ಮನೆಯಲ್ಲಿ ಸಂಪತ್ತು ಮತ್ತು ಸಂತೋಷವು ಉಕ್ಕಿ ಹರಿಯುತ್ತದೆ ಎಂದು ಇದರ ಅರ್ಥ. ಹಾಲು ಉಕ್ಕುತ್ತಿರುವಾಗ ನಿಮ್ಮ ಇಷ್ಟ ದೇವರನ್ನು ಅಥವಾ ಲಕ್ಷ್ಮೀ ದೇವಿಯನ್ನು ಮನಸ್ಸಿನಲ್ಲಿ ನೆನೆದು ನಮ್ಮ ಮನೆ ಯಾವಾಗಲೂ ಹಾಗೆಯೇ ಸಿರಿ ಸಂಪತ್ತುಗಳಿಂದ ತುಂಬಿರಲಿ ಎಂದು ಪ್ರಾರ್ಥಿಸಿ. ಆ ಉಕ್ಕಿ ಹರಿಯುವ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕಿ ನಿಧಾನವಾಗಿ ಮನೆಯವರೆಲ್ಲರೂ ಹಾಲು ಕುಡಿದರೆ ತುಂಬ ಒಳ್ಳೆಯದು. ಈ ದಿನ ಗ್ಯಾಸ್ ಸ್ಟವನ್ನು ಪೂಜಿಸುವುದು ಎಂದರೆ ಸಾಕ್ಷಾತ್ ಆ ಮಹಾಲಕ್ಷ್ಮಿಯನ್ನು ಪೂಜಿಸುವುದು. ಏಕೆಂದರೆ ಮಹಿಳೆಯರು ತಮ್ಮ ಜೀವನದ ಹೆಚ್ಚಿನ ಭಾಗವನ್ನು ಅಡುಗೆ ಮನೆಯಲ್ಲಿ ಕಳೆಯುತ್ತಾರೆ. ಅಡುಗೆ ಮಾಡುವಾಗ ಕಿರಿಕಿರಿಗೊಳ್ಳದೆ, ಕೋಪಗೊಳ್ಳದೆ, ಶಾಂತ ಮನಸ್ಸಿನಿಂದ ಅಡುಗೆ ಮಾಡಿದರೆ ಆಹಾರವು ಅಮೋಘವಾಗಿ ಬದಲಾಗುತ್ತದೆ. ಅದೇ ಜಗಳ ಆಡುತ್ತಾ ಅಥವಾ ಬೈಯುತ್ತಾ ಅಡುಗೆ ಮಾಡಿದರೆ ಆಹಾರ ವಿಷವಾಗಿ ಬದಲಾಗಿ ತಿನ್ನಲು ಅನಾರೋಗ್ಯ ಮತ್ತು ಮನಸ್ತಾಪಗಳು ಬರುತ್ತವೆ. ಆದ್ದರಿಂದ ಗ್ಯಾಸ್ ಸ್ಟವನ್ನು ಕೇವಲ ಯಂತ್ರದಂತೆ ನೋಡಬೇಡಿ, ಅದನ್ನು ದೇವತೆಯಂತೆಯೂ ಭಾವಿಸಿ. ನಾವು ಹೇಳಿದ ಈ ಉಪ್ಪು, ಮಂದಾರ ಎಲೆ ಪರಿಹಾರವು ತುಂಬ ಚಿಕ್ಕದಾಗಿರಬಹುದು, ಆದರೆ ಇದರ ಹಿಂದಿರುವ ಅರ್ಥವು ತುಂಬ ದೊಡ್ಡದು. ನಮ್ಮ ಪೂರ್ವಜರು ಏನೇ ಹೇಳಿದರೂ ಅದರಲ್ಲಿ ಒಂದು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕತೆ ಇರುತ್ತದೆ. ರಾತ್ರಿ ಪರಿಹಾರ ಮಾಡುವುದರಿಂದ ಬೆಳಿಗ್ಗೆ ಮನೆ ಪಾಸಿಟಿವ್ ವೈಬ್ರೇಷನ್ನಿಂದ ತುಂಬಿರುತ್ತದೆ. ಯಾವಾಗ ಮನೆ ಶಾಂತವಾಗಿ, ಸ್ವಚ್ಛವಾಗಿ, ಸುಗಂಧದಿಂದ ಕೂಡಿರುತ್ತದೆಯೋ ಅಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ. ಕೋಟಿಗಳನ್ನು ಸಂಪಾದಿಸುವುದು ಮುಖ್ಯವಲ್ಲ, ಸಂಪಾದಿಸಿದ ಹಣದಲ್ಲಿ ಸ್ವಲ್ಪವಾದರೂ ಉಳಿಸುವುದು ಮತ್ತು ಅದನ್ನು ಒಳ್ಳೆಯ ಕಾರ್ಯಗಳಿಗೆ ಬಳಸುವುದು ಮುಖ್ಯ. ಇದಕ್ಕೆ ಸಣ್ಣ ಸಣ್ಣ ಸಲಹೆಗಳು ಬಹಳಷ್ಟು ಸಹಾಯ ಮಾಡುತ್ತವೆ. ಆದ್ದರಿಂದ ನಾಳೆ ರಾತ್ರಿ ಪರಿಹಾರ ಮಾಡಿ ನೋಡಿ. ಒಂದು ತಟ್ಟೆಯಲ್ಲಿ ಉಪ್ಪು, ಅರಿಶಿನ, ಕುಂಕುಮ, ದಾಸವಾಳದ ಎಲೆ, ಸಾಸಿವೆ, ಬೆಲ್ಲವನ್ನು ಇಟ್ಟು ಗ್ಯಾಸ್ ಸ್ಟವ್ ಕೆಳಗೆ ಇಡಿ. ನಿಮ್ಮ ಕಷ್ಟಗಳು ಸಾಸಿವೆ ಸಿಡಿದಂತೆ ಮಾಯವಾಗುತ್ತವೆ. ನಿಮ್ಮ ಜೀವನದಲ್ಲಿ ಬೆಲ್ಲದಂತಹ ಸಿಹಿ ಸಿಗುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಆರ್ಥಿಕ ತೊಂದರೆಗಳು ದೂರವಾಗಿ ಧನಲಾಭವಾಗುತ್ತದೆ. ನಂಬಿಕೆಯಿಂದ ಮಾಡಿ, ಶುಭ ಫಲಿತಾಂಶಗಳನ್ನು ಪಡೆಯಿರಿ. ಇನ್ನು ನಾವು ಈಗ ಹೇಳುವ ಒಂದು ಸಣ್ಣ ಪರಿಹಾರವನ್ನು ಮಾಡಿದರೆ ನಿಮಗಿರುವ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗಿ ಅಪಾರವಾದ ಸಂತೋಷ ಸಿಗುತ್ತದೆ. ಜ್ಯೋತಿಷ್ಯ ತಜ್ಞರು ಏನಾಗಬಹುದು ಎಂದು ಹೇಳುತ್ತಾರೆ. ಆ ಪರಿಹಾರ ಏನು? ಈ ಪರಿಹಾರಕ್ಕೆ 21 ಏಲಕ್ಕಿ, 1 ಬಿಳಿ ಬಟ್ಟೆ ಬೇಕು. ಪ್ರಮುಖ ವಿಷಯವೇನೆಂದರೆ ಈ ಪರಿಹಾರವನ್ನು ಸ್ನಾನ ಮಾಡಿದ ನಂತರ ಮಾತ್ರ ಮಾಡಬೇಕು. ಅಂದರೆ ಸ್ನಾನ ಮಾಡಿದ ನಂತರ ಗಂಟೆಗಳ ಒಳಗೆ ಈ ಪರಿಹಾರವನ್ನು ಮಾಡಬೇಕು. ಈ ಒಂದು ವಿಷಯವನ್ನು ನೆನಪಿನಲ್ಲಿಡಿ. ಏನು ಮಾಡಬೇಕು ಎಂದು ಈಗ ನಾವು ತಿಳಿದುಕೊಳ್ಳೋಣ. ಮೊದಲು ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಳಿ. ಹೊಸದನ್ನು ತೆಗೆದುಕೊಳ್ಳಿ. ಅದರಲ್ಲಿ 11 ಏಲಕ್ಕಿಗಳನ್ನು ಹಾಕಿ. ಏಲಕ್ಕಿಗಳನ್ನು ಗಂಟು ಕಟ್ಟಿ ಈ ಗಂಟನ್ನು ಪೂಜಾ ಕೋಣೆಯಲ್ಲಿ ಅಥವಾ ದೇವರ ಫೋಟೋಗಳ ಹತ್ತಿರ ಇಡಿ. ನಂತರ ಸಾಂಬ್ರಾಣಿ ಹಚ್ಚಿ ಧೂಪವನ್ನು ತೋರಿಸಿ ನಿಮ್ಮ ಮನಸ್ಸಿನಲ್ಲಿರುವ ಹಣಕ್ಕೆ ಸಂಬಂಧಿಸಿದ ಆಸೆಗಳನ್ನು ಹೇಳಿಕೊಳ್ಳಿ. ಹಾಗೆ ಹೇಳಿದ ನಂತರ ಈ ಗಂಟುಗಳನ್ನು ತೆಗೆದು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲ್ಭಾಗಕ್ಕೆ ಕಟ್ಟಿ. ಹಾಗೆ ಕಟ್ಟಿದ ನಂತರ ಇನ್ನೊಂದು 10 ಏಲಕ್ಕಿಗಳನ್ನು ತೆಗೆದುಕೊಂಡು ಸಣ್ಣ ಬಟ್ಟಲಿನಲ್ಲಿ ಹಾಕಿ 1/2 ಗ್ಲಾಸು ನೀರು ಹಾಕಿ.
ಆ ನೀರನ್ನು ಚೆನ್ನಾಗಿ ಕುದಿಸಿ, ಅಂದರೆ ಅರ್ಧ ಗ್ಲಾಸ್ ನೀರು 2 ಚಮಚ ನೀರಾಗುವವರೆಗೂ ಚೆನ್ನಾಗಿ ಕುದಿಸಿ. ಹಾಗೆ ಕುದಿಸಿದ ನಂತರ ನೀರಿನಿಂದ ಎಲೆಗಳನ್ನು ತೆಗೆದು ಆ ನೀರನ್ನು ಬೇರ್ಪಡಿಸಿ. ಈ ನೀರು ತಣ್ಣಗಾದ ನಂತರ ಈ ನೀರನ್ನು ಬಾಗಿಲ ಮೇಲೆ ಕಟ್ಟಿದ ಗಂಟು ಮೇಲೆ ಚಿಮುಕಿಸಿ 2 ಚಮಚ ನೀರು ಬರುವವರೆಗೂ ಕುದಿಸುತ್ತೀರಿ ಅಲ್ಲವೇ? ಆ ನೀರನ್ನು ಬಾಗಿಲ ಮೇಲೆ ಚಿಮುಕಿಸಿ ಹೀಗೆ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವ ಹಣದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ನೀವು ಬಯಸಿದ ಆಸೆ ಈಡೇರುತ್ತದೆ. ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. 4 ದಿಕ್ಕುಗಳಿಂದಲೂ ಹಣ ಆಕರ್ಷಿತವಾಗುತ್ತದೆ. 4 ದಿಕ್ಕುಗಳಿಂದಲೂ ಹಣ ಬರುತ್ತದೆ. ಹಣ ಸಂಪಾದನೆ ಹೆಚ್ಚಾಗುತ್ತದೆ. ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಅದೃಷ್ಟ ನಿಮ್ಮನ್ನು ಒಲಿಸಿಕೊಳ್ಳುತ್ತದೆ. ಏಲಕ್ಕಿ ಗಂಟನ್ನು ಬಾಗಿಲ ಮೇಲೆ ಕಟ್ಟಿ ಅದರ ಮೇಲೆ ಏಲಕ್ಕಿ ನೀರನ್ನು ಚಿಮುಕಿಸುವುದರಿಂದ ಲಕ್ಷ್ಮಿ ಅನುಗ್ರಹ ಪ್ರಾಪ್ತವಾಗುತ್ತದೆ. ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ. ಹಣ ಬರುತ್ತಲೇ ಇರುತ್ತದೆ. ಹಣವು ಚೆನ್ನಾಗಿ ವೃದ್ಧಿಯಾಗುತ್ತದೆ. ಆದ್ದರಿಂದ ನೀವು ಸಹ ಈ ಪರಿಹಾರವನ್ನು ಮಾಡಿ ಶುಭ ಫಲಿತಾಂಶಗಳನ್ನು ಪಡೆಯಿರಿ. ಈ ಒಂದು ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಸುಬ್ರಹ್ಮಣ್ಯ ಸ್ವಾಮಿ, ಜೈ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಬರೆದು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನೆಲ್ ಮೂಲಕ ಭೇಟಿಯಾಗೋಣ. 2026 ಏಪ್ರಿಲ್ 17 ಅಕ್ಷಯ ಅಮಾವಾಸ್ಯೆ ಅಥವಾ ವೈಶಾಖ ಅಮಾವಾಸ್ಯೆ ನಂತರ ಈ 5 ರಾಶಿಯವರಿಗೆ ರಾಜಯೋಗ ಶುರುವಾಗಿದೆ. ಈ 5 ರಾಶಿಯವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಧಿಕ ಲಾಭವನ್ನು ಪಡೆಯುತ್ತಾರೆ. ತಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ. ಹಾಗಾದರೆ ರಾಜಯೋಗ ಇರುವ ರಾಶಿಗಳು ಯಾವುವು? ಯಾವ ಕ್ಷೇತ್ರದಲ್ಲಿ ಅದೃಷ್ಟ ಹೊಂದಿದ್ದಾರೆ? ಯಾವ ಕ್ಷೇತ್ರದಲ್ಲಿ ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ? ಜೊತೆಗೆ ಅಮಾವಾಸ್ಯೆ ದಿನ ಯಾವೆಲ್ಲ ಪರಿಹಾರಗಳನ್ನು ಮಾಡಿದರೆ ಸಂಪೂರ್ಣ ಅದೃಷ್ಟ ನಿಮ್ಮದಾಗುತ್ತದೆ ಎನ್ನುವ ಬಗ್ಗೆ ಕೂಡ ನೋಡೋಣ. ವಿಶೇಷವಾದ ಈ ಅಮಾವಾಸ್ಯೆ ದಿನ ದೀಪಕ್ಕೆ ಈ ಒಂದು ವಸ್ತು ಹಾಕಿ ಮತ್ತು ಕಲ್ಲುಪ್ಪಿನಿಂದ ಈ ಚಿಕ್ಕ ಪರಿಹಾರ ಮಾಡಿದರೆ ಹಣ ವೃದ್ಧಿಯಾಗುತ್ತೆ, ಆರೋಗ್ಯ ವೃದ್ಧಿಯಾಗುತ್ತೆ, ಮನೆಗೆ ಬಂದಿರುವಂಥ ಕೆಟ್ಟ ದೃಷ್ಟಿ ದೋಷಗಳು, ಮಾಟಮಂತ್ರಗಳು ನಿವಾರಣೆಯಾಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ. ಒಟ್ಟಾರೆಯಾಗಿ ಕಲ್ಲುಪ್ಪಿನಿಂದ ಈ ಒಂದು ಪರಿಹಾರವನ್ನು ನೀವು ಈ ದಿನ ಮಾಡಿದರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಏನು ಮಾಡಬೇಕು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಧನುರಾಶಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಧನುರಾಶಿಯವರು ಸಫಲತೆಯನ್ನು ಸಾಧಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಹಣವನ್ನು ಸಂಪಾದಿಸಲು ನೀವು ಯಶಸ್ವಿಯಾಗಲಿದ್ದೀರಿ. ಹೂಡಿಕೆಯನ್ನು ಕೂಡ ಮಾಡಬಹುದಾಗಿದ್ದು ಆದಷ್ಟು ರಿಸ್ಕ್ ನೀಡುವಂಥ ಹೂಡಿಕೆಗಳಿಂದ ದೂರವಿರಿ. ನಿಮ್ಮನ್ನು ಆರ್ಥಿಕವಾಗಿ ಬಲಿಷ್ಠರಾಗಿಸುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥ ವ್ಯಕ್ತಿಗಳ ಜೊತೆಗೆ ನೀವು ಈ ಸಂದರ್ಭದಲ್ಲಿ ಭೇಟಿಯಾಗಲಿದ್ದೀರಿ. ಅವರು ನಿಮ್ಮನ್ನು ಆರ್ಥಿಕವಾಗಿ ಬಲಿಷ್ಠಗೊಳಿಸುವುದಕ್ಕೆ ಸಹಾಯ ಮಾಡಲಿದ್ದಾರೆ. ಹೀಗಾಗಿ ಹಣಕಾಸನ್ನು ಸಂಪಾದನೆ ಮಾಡುವ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ನೀವು ವಿಜಯವನ್ನು ಸಾಧಿಸಲಿದ್ದೀರಿ. ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ನೀವು ಅಭಿವೃದ್ಧಿಯನ್ನು ಸಾಧಿಸುವುದು ಖಚಿತ. ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಸಂಗಾತಿಯ ಜೊತೆಗಿನ ನಿಮ್ಮ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಿರಲಿದೆ. ಮೇಷರಾಶಿ. ಮೇಷರಾಶಿಯವರಿಗೆ ಈ ಸಮಯ ತುಂಬ ಒಳ್ಳೆಯದಾಗಿರುತ್ತದೆ. ನಿಮ್ಮ ಆರ್ಥಿಕ ಜೀವನದಲ್ಲಿ ಸುಧಾರಣೆಯ ಲಕ್ಷಣಗಳಿವೆ. ನಿಮ್ಮ ಆದಾಯ ಹೆಚ್ಚಾಗಬಹುದು. ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ. ಕುಟುಂಬ ಜೀವನದಲ್ಲಿ ಸಂತೋಷ ಇರುತ್ತದೆ. ನಿಮ್ಮ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸುವ ಅನೇಕ ಅವಕಾಶಗಳು ನಿಮಗೆ ಸಿಗುತ್ತವೆ. ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ಇರುತ್ತದೆ. ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ. ಇದರ ಜೊತೆಗೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಜನರಿಗೆ ಉತ್ತಮ ಸಂಬಳದ ಉದ್ಯೋಗವು ಸಿಗಬಹುದು. ಕಟಕ ರಾಶಿ. ಕಟಕ ರಾಶಿಯ ಜನರಿಗೆ ವ್ಯಾಪಾರದಲ್ಲಿ ಲಾಭವಾಗುತ್ತದೆ. ವಿಶೇಷವಾಗಿ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವ ಜನರು ಬಹಳ ದೊಡ್ಡ ಮೊತ್ತವನ್ನು ಪಡೆಯಬಹುದು. ಈ ದೊಡ್ಡ ಒಪ್ಪಂದದೊಂದಿಗೆ ಕರ್ಕಾಟಕ ರಾಶಿ ಚಕ್ರದ ಜನರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ ಮತ್ತು ಅವರು ತಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯುತ್ತಾರೆ. ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಬಾಕಿ ಇರುವ ಹಣ ಕೈ ಸೇರಲಿದೆ. ಪ್ರಗತಿಯ ಸಾಧ್ಯತೆಗಳಿವೆ. ನಿಮಗೆ ದೊಡ್ಡ ಜವಾಬ್ದಾರಿಯೂ ಸಿಗಬಹುದು. ಇದು ಹೂಡಿಕೆ ಮಾಡಲು ಒಳ್ಳೆಯ ಸಮಯ. ಆದ್ದರಿಂದ ನೀವು ಎಲ್ಲೋ ಹೂಡಿಕೆ ಮಾಡಲು ಯೋಜಿಸುತ್ತಿದ್ದರೆ ಈ ಸಮಯ ತುಂಬ ಒಳ್ಳೆಯದಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಹಾಳಾದ ಕೆಲಸವೂ ಮುಗಿಯುತ್ತದೆ. ಮಕರ ರಾಶಿ. ಮಕರ ರಾಶಿ ಚಕ್ರದ ಜನರು ಸಿಲುಕಿಕೊಂಡಿರುವ ಹಣವನ್ನು ಪಡೆಯಬಹುದು. ಉದ್ಯೋಗದಲ್ಲಿರುವವರಿಗೆ ವಿದೇಶ ಪ್ರಯಾಣ ಮಾಡುವ ಅವಕಾಶ ಸಿಗಬಹುದು. ಈ ಪ್ರವಾಸವು ಕೆಲಸಕ್ಕೆ ಸಂಬಂಧಿಸಿದೆ. ಇದು ಅವರಿಗೆ ತೃಪ್ತಿಯನ್ನು ನೀಡುತ್ತದೆ. ವಿಶೇಷವಾಗಿ ಆಮದು ರಫ್ತು ವಲಯದ ಉದ್ಯಮಿಗಳು ಬೆಳವಣಿಗೆ ಮತ್ತು ಲಾಭದಲ್ಲಿ ಹೆಚ್ಚಳವನ್ನು ನಿರೀಕ್ಷಿಸಲಾಗಿದೆ. ನಿಮ್ಮ ಆದಾಯ ಹೆಚ್ಚಾಗುತ್ತದೆ. ಸಾಕಷ್ಟು ಹಣವಿದ್ದರೆ ಉಳಿತಾಯ ಮಾಡಲು ಸಹ ಸಾಧ್ಯವಾಗುತ್ತದೆ.
ವಿದೇಶಕ್ಕೆ ಹೋಗುವ ಅವಕಾಶವು ವೃತ್ತಿ ಜೀವನದ ಪ್ರಗತಿಗೆ ಒಳ್ಳೆಯ ಸಂಕೇತವಾಗಿದೆ. ಆಮದು ರಫ್ತು ವ್ಯವಹಾರ ಮಾಡುವವರಿಗೆ ಈ ಸಮಯ ಪ್ರಯೋಜನಕಾರಿಯಾಗಲಿದೆ. ವೃಶ್ಚಿಕ ರಾಶಿ, ಈ ಸಮಯದಲ್ಲಿ ಉದ್ಯೋಗಿಗಳು ಮತ್ತು ಉದ್ಯಮಿಗಳು ಇಬ್ಬರಿಗೂ ಒಳ್ಳೆಯದಾಗಿರುತ್ತದೆ. ನೀವು ಕೆಲಸದಲ್ಲಿ ಹೊಸ ಮತ್ತು ತೃಪ್ತಿಕರ ಅವಕಾಶಗಳನ್ನು ಪಡೆಯುತ್ತೀರಿ. ವ್ಯಾಪಾರಿಗಳು ಷೇರು ಮಾರುಕಟ್ಟೆಯಿಂದ ಉತ್ತಮ ಲಾಭ ಗಳಿಸಬಹುದು. ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಆರ್ಥಿಕ ಪ್ರಯೋಜನಗಳು ಮತ್ತು ಪ್ರೋತ್ಸಾಹಗಳನ್ನು ತರುತ್ತದೆ. ವೈಯಕ್ತಿಕ ಜೀವನದಲ್ಲಿ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ಬದ್ಧತೆ ಹೆಚ್ಚಾಗುತ್ತದೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಅವಕಾಶಗಳು ಸಿಗುತ್ತವೆ. ಈ ಅವಕಾಶಗಳು ಅವರನ್ನು ಸಂತೋಷಪಡಿಸುತ್ತವೆ. ಷೇರು ಮಾರುಕಟ್ಟೆ ಉದ್ಯಮಿಗಳಿಗೆ ಪ್ರಯೋಜನಕಾರಿಯಾಗಲಿದೆ. ಅದೇ ಸಮಯದಲ್ಲಿ ಆರೋಗ್ಯದ ಬಗ್ಗೆ ನಿಮ್ಮ ಹಳೆಯ ಚಿಂತೆಗಳು ಸಹ ದೂರವಾಗುತ್ತವೆ. ಇನ್ನು ಈ ದಿನ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂತಹ ದಿನ. ಈ ದಿನ ನೀವು ಯಾವ ಕೆಲಸ ಮಾಡಿದರೂ ಅದನ್ನು ಲಕ್ಷ್ಮೀದೇವಿಯ ಪ್ರೀತಿ ಹಾಗೂ ಅನುಗ್ರಹಕ್ಕೋಸ್ಕರ ಮಾಡ್ತಿದ್ದೇವೆ ಎಂದು ಭಾವಿಸಿ ಮಾಡಿದರೆ ತುಂಬಾ ಒಳ್ಳೆಯದು. ರವಿಚಂದ್ರರ ಜೊತೆಗೆ ಈ ಬಾರಿ ಅಮಾವಾಸ್ಯೆಗೆ ಶುಕ್ರನ ಬಲ ಹೆಚ್ಚಾಗಿದೆ. ಶುಕ್ರನು ಪ್ರಸನ್ನಗೊಂಡ್ರೆ ಲಕ್ಷ್ಮೀದೇವಿಯ ಅನುಗ್ರಹ ಸಿಕ್ಕಾಗಿದೆ ಎಂದರ್ಥ. ಯಾರ ಮನೆಯಲ್ಲಿ ನಿತ್ಯ ಸಂಜೆ ಸಮಯದಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಮೊಳಗುತ್ತೋ ಆ ಮನೆಯಲ್ಲಿ ದಾರಿದ್ರ್ಯಕ್ಕೆ ಜಾಗವಿಲ್ಲ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಅಮಾವಾಸ್ಯೆ ದಿನ ಸಂಜೆ ಮರೆಯದೆ ನಿಮ್ಮ ಮನೆಗಳಲ್ಲಿ ಲಕ್ಷ್ಮೀದೇವಿಯ ಪೂಜೆಯನ್ನು ಈ ವಿಧವಾಗಿ ಮಾಡಿ. ಸಾಧ್ಯವಾದರೆ ಲಕ್ಷ್ಮೀದೇವಿಗೆ ಕಮಲದ ಪುಷ್ಪವನ್ನು ತಂದು ಅರ್ಪಿಸಿ. ಕಮಲದ ಪುಷ್ಪ 11 ಸಂಖ್ಯೆಯಲ್ಲಿ ಸಿಕ್ಕರೆ ಮತ್ತಷ್ಟು ಫಲ. ಲಕ್ಷ್ಮೀದೇವಿಯ ಒಂದೊಂದು ಹೆಸರನ್ನು ಹೇಳುತ್ತಾ ಲಕ್ಷ್ಮೀದೇವಿಯನ್ನೇ ನೋಡುತ್ತಾ ಪೂಜೆಯನ್ನು ಮಾಡಿಕೊಳ್ಬೇಕು. ಸಂತಾನ ಫಲ ಇಲ್ಲದವರು ಗಂಧವನ್ನು ಒಂದು ತಟ್ಟೆ ಅಥವಾ ಬಾಳೆ ಎಲೆಯ ಮೇಲೆ ಹಾಕುತ್ತಾ ಲಕ್ಷ್ಮಿ ಅಷ್ಟೋತ್ತರ ಪಠಿಸಿದರೆ ಪೂಜೆಯ ಬಳಿಕ ಆ ಗಂಧವನ್ನು ನಿತ್ಯವೂ ಹಣೆಗೆ ದಂಪತಿಗಳು ಇಡುತ್ತಾ ಬಂದರೆ ಶೀಘ್ರವಾಗಿ ಸಂತಾನ ಫಲ ಪ್ರಾಪ್ತಿಯಾಗುತ್ತದೆ. ಸಾಲದ ಸಮಸ್ಯೆಗಳು ಹೆಚ್ಚಾಗಿರುವವರು ಈ ಒಂದು ಎಲೆಯಿಂದ ಪೂಜೆಯನ್ನು ಮಾಡಿದರೆ ಅಖಂಡ ಧನಲಾಭ ಪ್ರಾಪ್ತಿಯಾಗಿ ಸಾಲದ ಸುಳಿಯಿಂದ ಹೊರಬರಬಹುದು. ಅಮಾವಾಸ್ಯೆ ದಿನ ಮಹಾಲಕ್ಷ್ಮೀ ದೇವಿಗೆ ಬೆಳಿಗ್ಗೆ ಅಥವಾ ಸಂಜೆ ಆದರೆ ಸಂಜೆ ಸಮಯದಲ್ಲಿ ಬಿಲ್ವ ಪತ್ರೆ ಎಲೆಗಳನ್ನು ಒಂದೊಂದೇ ಲಕ್ಷ್ಮೀ ದೇವಿಯ ಮುಂದಿಡುತ್ತಾ ಓಂ ಅಪರ್ಣಾಯ ನಮಃ ಎಂದು ಹೇಳಿಕೊಳ್ಳುತ್ತಾ ಪೂಜಿಸಬೇಕು. ಇದರಿಂದ ಋಣಬಾಧೆಗಳು ಶೀಘ್ರವಾಗಿ ಮುಕ್ತಿಯಾಗಿ ಲಕ್ಷ್ಮಿ ಕಟಾಕ್ಷ ಉಂಟಾಗುತ್ತದೆ. ಅಮ್ಮನವರ ಅನುಗ್ರಹಕ್ಕಾಗಿ ತಪ್ಪದೆ ಪಾಯಸವನ್ನಾಗಿರಬಹುದು ನೈವೇದ್ಯವಾಗಿ ಇಟ್ಟು ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಸಾಧ್ಯವಾಗದಿದ್ದರೆ ಯಾವುದಾದರೂ ಒಂದು ಫಲವನ್ನು ಕೂಡ ಇಡಬಹುದು. ದಾಳಿಂಬೆ ಆಗಿರಬಹುದು, ದ್ರಾಕ್ಷಿ, ಬಾಳೆಹಣ್ಣು, ಹೀಗೆ ಯಾವುದೇ ಫಲವನ್ನು ಕೂಡ ನೀವು ಅರ್ಪಿಸಬಹುದು. ಈ ದಿನ ಸುಗಂಧ ದ್ರವ್ಯಗಳನ್ನು ಮನೆಗೆ ತಂದರೆ ತುಂಬಾ ಒಳ್ಳೆಯದು. ಬಿರಿಯಾನಿ ಎಲೆ, ಏಲಕ್ಕಿ, ಲವಂಗವನ್ನು ಮನೆಗೆ ತರಬಹುದು. ಉಪ್ಪನ್ನು ಖರೀದಿ ಮಾಡಿ ಮನೆಗೆ ತಂದರೆ ಒಳ್ಳೆಯದು. ಬೆಳಿಗ್ಗೆ ಹಾಗೂ ಸಂಜೆ ನಿಮ್ಮ ಮನೆಯಲ್ಲಿ ದೀಪ ಬೆಳಗಿಸುವಾಗ ದೀಪಕ್ಕೆ ತುಪ್ಪವನ್ನು ಬಳಸಬೇಕು. ಒಂದೊಂದು ದೀಪಕ್ಕೂ ಒಂದು ಲವಂಗವನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು. ಅಮಾವಾಸ್ಯೆ ದಿನ ಕಲ್ಲುಪ್ಪಿನ ಈ ಒಂದು ಪರಿಹಾರವನ್ನು ಪಾಲಿಸಿದರೆ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ಏನು ಮಾಡಬೇಕು? ಬೆಳಿಗ್ಗೆ ಸ್ನಾನ ಆದ ನಂತರ ಒಂದು ಗಾಜಿನ ಲೋಟಕ್ಕೆ ನೀರನ್ನು ತುಂಬಿಸಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ನಿಮ್ಮ ಮನೆಯ ಹಾಲನ್ನು ನೈಋತ್ಯ ಭಾಗದಲ್ಲಿಡಬೇಕು. ಆ ಲೋಟವನ್ನು ಅದೇ ಜಾಗದಲ್ಲಿ ಇಡಿ. ಹಗಲು ರಾತ್ರಿ ಹಾಗೂ ಇರುವಂತೆ ಬಿಡಬೇಕು. ಮರುದಿನ ಅಂದರೆ ಬೆಳಿಗ್ಗೆ ಎದ್ದು ಆ ನೀರನ್ನು ಯಾವುದಾದರೂ ಮರ ಅಥವಾ ಗಿಡದ ಬುಡಕ್ಕೆ ಹಾಕಿ ಬರಬೇಕು. ಇದರಿಂದ ಮನೆಯಲ್ಲಿ ಕಾರಣ ಇಲ್ಲದೆ ನಡೆಯುವಂಥ ಕಲಹಗಳು ದೂರವಾಗುತ್ತೆ. ಮನೆಯಲ್ಲಿರುವಂಥ ನೆಗೆಟಿವ್ ಶಕ್ತಿಗಳು ಕಳೆದು ಹೋಗುತ್ತದೆ. ಪಾಸಿಟಿವ್ ಶಕ್ತಿ ಅನ್ನೋದು ಹೆಚ್ಚುತ್ತಾ ಹೋಗುತ್ತದೆ. ಹಾಗೆಯೇ ಈ ದಿನ ಗೋಮಾತೆಗೆ ಹಸಿರು ಹುಲ್ಲಿನ ಜೊತೆ ಬೆಲ್ಲ ಅಥವಾ ನೆನೆಸಿದ ಕಡಲೆಕಾಳಿನ ಜೊತೆಗೆ ಬೆಲ್ಲವನ್ನು ತಿನ್ನಿಸಿ ಬಂದರೆ ನಿಮಗಿರುವ ಸರ್ವ ದೋಷಗಳು ಅಂದುಕೊಂಡಂಥ ಕೆಲಸಗಳು ನೆರವೇರುತ್ತದೆ. ಹಣಕಾಸು, ಆರೋಗ್ಯ, ಉದ್ಯೋಗ ರಂಗದಲ್ಲಿ ಗೋಮಾತೆಯ ಅನುಗ್ರಹದಿಂದ ಏಳಿಗೆ ಉಂಟಾಗುತ್ತದೆ. ಹಾಗೆಯೇ ಅಮಾವಾಸ್ಯೆಯ ದಿನ ತಮ್ಮ ಕುಟುಂಬದವರು ತಮಗೆ ತರ್ಪಣವನ್ನು ನೀಡುತ್ತಾರೆಂದು ಪಿತೃಗಳು ಕಾಯುತ್ತಿರುತ್ತಾರಂತೆ. ನೀರಿಗೆ ಎಳ್ಳನ್ನು ಬೆರೆಸಿ ಮರೆಯದೆ ಪಿತೃಗಳಿಗೆ ತರ್ಪಣವನ್ನು ನೀಡಿ. ಕಪ್ಪು ಎಳ್ಳು ಹಾಗೂ ನೀರು ಪಿತೃಗಳಿಗೆ ಆಹಾರ ಎಂದು ಹೇಳಲಾಗುತ್ತದೆ. ಹಸಿದ ಯಾವುದೇ ಪ್ರಾಣಿ, ಪಕ್ಷಿ, ಮನುಷ್ಯರಿಗೆ ಆಹಾರವನ್ನು ನೀಡಿ ಪಿತೃಗಳನ್ನು ಸ್ಮರಿಸಿದರೆ ಪಿತೃಗಳಿಗೆ ಶಾಂತಿಯಾಗುತ್ತದೆ. ಪಿತೃಶಾಂತಿ ಆಯಿತು ಅಂದರೆ ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವಂಥ ಅಡೆತಡೆಗಳು ದೂರವಾಗುತ್ತೆ. ಕುಟುಂಬದ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಒಂದೇ ಒಂದು ಶ್ವಾನಕ್ಕಾಗಲಿ ಪಕ್ಷಿಗಳಿಗಾಗಲಿ ಹಸಿದ ವೃದ್ಧರಿಗೆ, ನಿರ್ಗತಿಕರಿಗೆ ಪಿತೃಗಳ ಹೆಸರನ್ನು ಹೇಳಿ ಅನ್ನ, ಆಹಾರ, ಚಪಾತಿಯನ್ನು ನೀಡಿ. ಪ್ರತಿ ಅಮಾವಾಸ್ಯೆ ಹೀಗೆ ಮಾಡುತ್ತಾ ಬಂದರೆ ಪಿತೃಗಳ ಅನುಗ್ರಹದ ಜೊತೆಗೆ ಮನೆದೇವರ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಅಮಾವಾಸ್ಯೆ ದಿನ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ವಿಡಿಯೋಗೆ ಪ್ರತಿಯೊಬ್ಬರೂ ಕೂಡ ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.